ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಬಿಸಿ ಜೋರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಆಗಿದ್ದಾರೆ. ಈಗ ನಿಮ್ಮ ಕಣ್ಣು ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿ. ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಈಗ ಯಡಿಯೂರಪ್ಪನವ್ರ ಮನೇಲಿ ಏನಿತ್ತು, ದೇವೇಗೌಡರ ಮನೇಲಿ ಏನಿತ್ತು ಸರ್? ಬಂಡಾಯದ ಬಿಸಿ ಇತ್ತು ಕಾಂಗ್ರೆಸ್ಗೆ, ಈಗ ಶಮನ ಆಗಿದೆಯಾ? 1-2% ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಿದ್ದಾರೆ. ತುಂಬಾನೇ ಬಲ ತುಂಬುತ್ತದೆ, ಯಶಸ್ವಿ ಆಗ್ತೈತಿ ಅಂತ. ಹೋದ ಎಲೆಕ್ಷನ್ಗಿನ್ನ ಹೆಚ್ಚಿಗೆ ಮತದಿಂದ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನಮಗಿದೆ. ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವಿದ್ಯಶ್ರೀ. ಇದು ಚುನಾವಣೆ ಅಖಾಡದಲ್ಲಿ ಘಟಾನುಘಟಿ ನಾಯಕರು ಯಾವ ರೀತಿಯಾಗಿ ಪ್ರಚಾರವನ್ನ ಮಾಡ್ತಾರೆ, ಅದರ ಜೊತೆಗೆ ತಮ್ಮ ಕ್ಷೇತ್ರವನ್ನ ಗೆಲ್ಲೋದಿಕ್ಕೆ ಏನೆಲ್ಲ ಸ್ಟ್ರಾಟಜಿಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ತಿಳಿಸಿಕೊಡುವಂತಹ ವಿಶೇಷ ಕಾರ್ಯಕ್ರಮ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಬಿಸಿ ಜೋರಾಗಿದೆ. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣಾ ವಾತಾವರಣ ಬದಲಾಗಿದೆ. ಚುನಾವಣಾ ಟಿಕೆಟ್ ಸಿಗದಿದ್ದಕ್ಕೆ ಅಲ್ಪಸಂಖ್ಯಾತರು ಒಂದು ಕಡೆ ಬೇಸರಗೊಂಡಿದ್ರೆ, ಇನ್ನೊಂದು ಕಡೆ ಇದರ ಲಾಭ ಪಡೆಯೋಕೆ ಬಿಜೆಪಿ ಸಜ್ಜಾಗಿದೆ. ಈ ಮಧ್ಯೆ ಚುನಾವಣಾ ಅಖಾಡಕ್ಕೆ ಟ್ರಬಲ್ ಶೂಟರ್ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಚುನಾವಣಾ ಟಿಕೆಟ್ ಘೋಷಣೆಯಾದ ಬಳಿಕ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಚಾರಕ್ಕೆ ಡಿಸಿಎಂ ಡಿಕೆಶಿ ಎಂಟ್ರಿ ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಬಂದಿಳಿದ ಡಿಕೆ ಶಿವಕುಮಾರ್ಗೆ ಕ್ರೇನ್ನಲ್ಲಿ ಹೂವಿನ ಹಾರ ಹಾಕುವ ಮೂಲಕ ಭರ್ಜರಿಯಾಗಿ ಸ್ವಾಗತಿಸಿದ್ರು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಬಿಸಿ ಜೋರಾಗಿದೆ. ಇವತ್ತಿನಿಂದ ಬೈ ಎಲೆಕ್ಷನ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಆಗಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾವೆಲ್ಲ ಸ್ಟ್ರಾಟಜಿಗಳನ್ನ ಗೆಲ್ಲೋದಕ್ಕೆ ಯೂಸ್ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡೋಣ. ಚುನಾವಣಾ ಅಖಾಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಆಗ್ತಾ ಇದ್ದಾರೆ. ಡಿಕೆಶಿ ಎಂಟ್ರಿಯಿಂದ ದಕ್ಷಿಣ ದಾವಣಗೆರೆ ದಕ್ಷಿಣ ಕ್ಷೇತ್ರದ ದಿಕ್ಕು ಬದಲಾವಣೆಯಾಗುತ್ತಾ? ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಏನು? ಅವರು ಆಲ್ರೆಡಿ ಬೈ ಎಲೆಕ್ಷನ್ ಗೆಲ್ಲೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಅವ್ರು ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನ ಅವ್ರ ಬಳಿನೇ ಕೇಳ್ತಾ ಹೋಗೋಣ. ದಾವಣಗೆರೆ ಚುನಾವಣಾ ಪ್ರಚಾರ ಈಗಾಗಲೇ ನಮ್ಮ ಮುಖಂಡಗಳು ಎಲ್ಲ ಪ್ರಾರಂಭ ಮಾಡಿದ್ದಾರೆ. ನಾನು ಅಸ್ಸಾಂ 2 ದಿನ ಮುಗಿಸಿ ಬಂದಿದ್ದೇನೆ. ಭಾಳ ಸಂತೋಷ. ಇಡೀ ಪಕ್ಷ ಎಲ್ಲ ಕಾರ್ಯಕರ್ತರು ಬಂದು ಅವ್ರಿಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ದೇವೆ ಅವರೆಲ್ಲರೂ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. 79% ಜನ ನಿಮ್ಮ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿಕೊಡ್ತೀವಿ ಅಂಥೇಳಿ ನಮ್ಮ ಸರ್ವೆಲ್ಲೂ ಕೂಡ ನಮಗೆ ತಿಳಿಸಿದ್ದಾರೆ. ಇದು ಭಾಳ ಸಂತೋಷವಾದಂಥ ವಿಚಾರ. ಪ್ರತಿ ಮನೆಗೂ ಹೋಗಿ ನಮ್ಮ ಗ್ಯಾರಂಟಿ ಏನು 59,000 ಹೆಣ್ಣುಮಕ್ಕಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹೋಗ್ತಾ ಇದೆ. ಸುಮಾರು 40,000 ಜನರಿಗೆ ಅನ್ನಭಾಗ್ಯ ಯೋಜನೆ ಹೋಗ್ತಾ ಇದೆ. ಸುಮಾರು 59,000ಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಶಕ್ತಿ ಉಚಿತವಾಗಿ ಪಡಿತಾ ಇದ್ದಾರೆ. ನಾನು ಅವರು ಏನು ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಆ ಪಟ್ಟಿ ಭಾಳ ದೊಡ್ಡದಿದೆ. ಹೀಗೆ ಇವತ್ತೇನು ಬೆಲೆ ಏರಿಕೆ ಇವತ್ತು ಗಗನಕ್ಕೇರಿದೆ. ಇವತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಸಿಮೆಂಟು, ಕಬ್ಬಣ ಎಲ್ಲ ಕೂಡ ಇವತ್ತಿಂದನೇ ಇನ್ನೂ ಸ್ವಲ್ಪ ಜಾಸ್ತಿ ಆಗಿ ಎಲ್ಲರೂ ಕೂಡ ತೊಂದರೆ ಆಗ್ತಾಯಿದೆ. ಸೊ ಅದಕ್ಕೆ ನಾವು 5 ಗ್ಯಾರಂಟಿಯನ್ನು ಮೊದಲೇ ಭಾಳ ದೂರದ ಆಲೋಚನೆಯಿಂದ ಇವತ್ತು ಕೊಟ್ಟು ಜನರಿಗೆ ಸಹಾಯವನ್ನು ಮಾಡಿದ್ದೇವೆ.
ದಕ್ಷಿಣ ಬೈ ಎಲೆಕ್ಷನ್ಗೆ ಟ್ರಬಲ್ ಶೂಟರ್ DCM DK ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ನೀವು ಎಂಟ್ರಿ ಕೊಟ್ಟಿದ್ದೀರಾ, ಹೇಗಿದೆ ಸರ್ ವಾತಾವರಣ? ಈಗ ನಿಮ್ಮ ಕಣ್ಣು ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿ. ಕಾರ್ಯಕರ್ತರಿರುವಂಥ ಉತ್ಸಾಹ, ಒಗ್ಗಟ್ಟು ಇವೆಲ್ಲ ಕೂಡ ನಮ್ಮ ಇವತ್ತು ಏನು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಇವತ್ತೇನು ಅಚ್ಚೇ ದಿನ ಹೋಗಿತ್ತು ಕಚ್ಚೆ ದಿನ ಆಗಿದೆ ಅನ್ನೋದಕ್ಕೆ ನಮ್ಮ ಗ್ಯಾರಂಟಿ ಇಲ್ಲ ಅಂದರೆ ಜನರ ಬದುಕೇ ಕಷ್ಟ ಆಗ್ತಿತ್ತು. ಅದನ್ನೇ ಫಸ್ಟು ನಮ್ಮ ಮತದಾರರಿಗೆ ಇವತ್ತು ನೆನಪು ಮಾಡೋಂಥ ಕೆಲಸ ಇವತ್ತಿಂದ ಪ್ರಾರಂಭ ಮಾಡ್ತೀನಿ. ಮಿಕ್ಕಿದ ವಿಚಾರ ಮಾತಾಡ್ತೀನಿ. ತಮ್ಮ ಆಪ್ತ ಕುಟುಂಬದ ಕುಡಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನರನ್ನ ಗೆಲ್ಲಿಸೋದಕ್ಕೆ ದಾವಣಗೆರೆಗೆ ಎಂಟ್ರಿ ಕೊಟ್ಟ ತಕ್ಷಣ DCM DK ಶಿವಕುಮಾರ್ ಸಾಲು ಸಾಲು ಸಭೆ ನಡೆಸಿದ್ರು. ಮೊದಲು ದಾವಣಗೆರೆ ಉಪಚುನಾವಣೆ ಪ್ರಚಾರದ ಜವಾಬ್ದಾರಿ ವಹಿಸಿಕೊಂಡಿರುವ ಸಚಿವರು, ಶಾಸಕರು ಹಾಗೂ ಹಿರಿಯ ಮುಖಂಡರ ಜೊತೆ ಸಭೆ ನಡೆಸಿದ್ರು. ಬಳಿಕ ಕ್ಷೇತ್ರದ ಜಿಲ್ಲಾಧ್ಯಕ್ಷರು, ಮುಖಂಡರು ಸೇರಿದಂತೆ ಕೆಪಿಸಿಸಿ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿ ಚುನಾವಣೆ ಗೆಲ್ಲುವ ಬಗ್ಗೆ ಕಾರ್ಯತಂತ್ರ ರೂಪಿಸಿದ್ರು. ಸಾಲು ಸಾಲು ಸಭೆ ಬಳಿಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಡಿಕೆಶಿ ಮಾತಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ DCM DK ಶಿವಕುಮಾರ್ ಅವರು ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚಿತವಾಗಿ ಅವರು ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಮ್ಯಾರಥಾನ್ ಮೀಟಿಂಗ್ ಮಾಡಿದ್ರಿ, ಶಾಸಕರು, ಸಚಿವರು, ಅದ್ರ ಜೊತೆ ಮುಖಂಡರ ಜೊತೆ. ಈಗ ಅವ್ರಿಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದೀವಿ. ಯಾರ್ಯಾರು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ, ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿದ್ದೋ, ಯಾವ ರೀತಿ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಅವ್ರಿಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಒಂದು ಕಡೆ ಕೋಆರ್ಡಿನೇಟರ್ಸು, ಒಂದು ಕಡೆ ಪದಾಧಿಕಾರಿಗಳು, ಚೇರ್ಮನ್ಗಳು, MLAಗಳು, MP ಗಳು ಅವ್ರಿಗೆಲ್ಲ ಕೂಡ ಡಿಫೀಟೆಡ್ ಕ್ಯಾಂಡಿಡೇಟು ಅವ್ರಿಗೆಲ್ಲ ಕೂಡ ಜವಾಬ್ದಾರಿ ವಹಿಸಿದ್ದೀವಿ. ಇವತ್ತಿಂದ ಕೆಲಸ ಮಾಡಿ ಪ್ರತಿಯೊಬ್ಬರು ಕೂಡ ಎಲೆಕ್ಷನ್ ನಡೆಯುವವರೆಗೂ ಕೂಡ ಈ ದಾವಣಗೆರೆಯಲ್ಲಿ ನಿಂತ್ಕೊಂಡು ಚುನಾವಣೆಯನ್ನು ಮಾಡೋಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಎಷ್ಟು ವಿಶ್ವಾಸ ಇದೆ ಸರ್ ಗೆಲ್ಲುವಂತ? ಹೋದ ಎಲೆಕ್ಷನ್ಗಿನ್ನ ಹೆಚ್ಚಿಗೆ ಮತದಿಂದ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಒಂದು ಕಡೆ ಒಳ ಮೀಸಲಾತಿ ಎಫೆಕ್ಟ್ ಆಗುತ್ತೆ ಕಾಂಗ್ರೆಸ್ಗೆ ಅನ್ನುವಂತ ಮಾತು ಕೂಡ ಇದೆ. ಒಳ ಮೀಸಲಾತಿ ನಾವೇ ಇಂಪ್ಲಿಮೆಂಟ್ ಮಾಡಿರೋರು, ಒಳ ಮೀಸಲಾತಿ ಜಾರಿಗೆ ತರೋರು ನಾವೇನೆ. ಆ ಕೆಲಸವನ್ನು ನಾವು ಮಾಡ್ತೇವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಸಮಾಧಾನಿತರನ್ನ, ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ನಾಯಕರನ್ನ ಮನವೊಲಿಸೋದಿಕ್ಕೆ DCM DK ಶಿವಕುಮಾರ್ ಅವರು ಪ್ರಚಾರದ ವೇಳೆ ಹೇಗೆ ಪ್ರಯತ್ನಿಸುತ್ತಿದ್ದಾರೆ ಗೊತ್ತಾ? ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಆಗಿದ್ದ ಅಲ್ಪಸಂಖ್ಯಾತರ ಬಂಡಾಯದ ಬಿಸಿ ಎದುರಾಗಿದೆ. ಸಿಎಂ DCM ಮನವೊಲಿಕೆ ಬೆನ್ನಲ್ಲೇ ಸಾದಿಕ್ ಪೈಲ್ವಾನ್ ಚುನಾವಣಾ ನಿವೃತ್ತಿ ಘೋಷಿಸಿದ್ರು ಅಧಿಕೃತವಾಗಿ ಇನ್ನು ಚುನಾವಣಾ ಕಣದಲ್ಲಿದ್ದಾರೆ. ಇದರ ಬೆನ್ನಲ್ಲೇ ಸಾದಿಕ್ ಪೈಲ್ವಾನ್ ಮನೆಗೆ ಡಿಕೆಶಿ ಭೇಟಿ ನೀಡಿ ಊಟ ಸವಿದು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಮುನಿಸಿಲ್ಲ ಅಂತ ಒಗ್ಗಟ್ಟು ಪ್ರದರ್ಶಿಸುವ ಮೂಲಕ ಅಲ್ಪಸಂಖ್ಯಾತರಿಗೆ ಸಂದೇಶ ರವಾನಿಸಿದ್ರು. ಬೈ ಎಲೆಕ್ಷನ್ ಗೆಲ್ಲೋದ್ರಲ್ಲಿ ಚತುರರಾಗಿರುವಂತಹ DCM DK ಶಿವಕುಮಾರ್ ಅವರು ಇವತ್ತು ಮುಸ್ಲಿಂ ಮುಖಂಡರಾಗಿರುವಂತಹ, ಅದರ ಜೊತೆಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಪೈಲ್ವಾನ್ ಮನೆಗೆ ಅವರು ಭೇಟಿಯನ್ನ ಕೊಟ್ಟಿದ್ರು. ಸರ್, ಇವತ್ತು ಸಾದಿಕ್ ಪೈಲ್ವಾನ್ ಮನೆಗೆ ಭೇಟಿಯನ್ನ ಕೊಟ್ರಿ, ಇನ್ನೊಂದು ಕಡೆ ಮುಖಂಡರ ಜೊತೆ ಸಭೆ ಮಾಡಿದ್ರಿ. ಈಗ ಪೈಲ್ವಾನರು ನಮಗೆ ಒಂದು ಎನರ್ಜಿ ಡ್ರಿಂಕ್ ಕೊಟ್ಟಿದ್ದಾರೆ. ಅವರು ಬಾದಾಮ್ ತಂಡೆ ಅಂತ ಸ್ಪೆಷಲ್ ಡ್ರಿಂಕ್ ಅಂತೆ. 10 ದಿನ ಸ್ಟ್ರೆಂತೇ ಬೇಡ, ಅದು ಇದನ್ನೇ ಸಾಕಂತೆ. ಆ ರೀತಿ ಎನರ್ಜಿ ಡ್ರಿಂಕ್ನ ಕೊಟ್ಟಿದ್ದಾರೆ. ವೆಜಿಟೇರಿಯನ್ ಊಟ ನಾನು ಹೇಳಿದೆ, ಬರೀ ವೆಜಿಟೇರಿಯನ್ ಮಾಡಿಸ್ಬೇಕು ಅಂತ ಹೇಳಿದೆ, ಎಲ್ಲ ವೆಜಿಟೇರಿಯನ್ ಮಾಡಿಸಿದ್ದಾರೆ. ಎಲ್ಲ ಲೀಡರ್ಗಳು ಕೂಡ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಎಲ್ಲ ಭಾಳ ಉತ್ಸಾಹದಿಂದ ಇದ್ದಾರೆ ನೋಡಿ. ಎಲ್ಲರೂ ನೋಡಿ, ಎಲ್ಲರೂ ಭಾಳ ಉತ್ಸಾಹದಿಂದ ಇದ್ದಾರೆ. ಎಲ್ಲ ಕಾರ್ಯಕರ್ತರು, ಜನ ಎಲ್ಲ ಕೂಡ ಉತ್ಸಾಹ ಇದ್ದಾರೆ. ಸೊ ಇಡೀ ನಮ್ಮ ಅಲ್ಪಸಂಖ್ಯಾತ ಸಮುದಾಯ ಮೊದಲಕ್ಕಿಂತ ಜಾಸ್ತಿ ವೋಟ್ ಹಾಕುವಂಥ ಎಲ್ಲ ಕೂಡ ಕಾಣ್ತಾ ಇದೆ. ಇದು ಮಾಧ್ಯಮದಲ್ಲಿ ಮಾತ್ರ ಕೆಲವರು ಯಾರೋ ಒಬ್ಬರು ಮಾತಾಡೋದು ಅಂತ ಸೃಷ್ಟಿ ಮಾಡ್ತಾರೆ ಹೊರತು, ಬಟ್ ಒಗ್ಗಟ್ಟಿನ ಪ್ರದರ್ಶನ ಮಾಡ್ಕೊಂಡು ಬರ್ತಾರೆ. ಮೊದಲು ಎಲೆಕ್ಷನ್ಗಿಂತ ಜಾಸ್ತಿ ಮಾಡ್ತಾರೆ. ಇವತ್ತೇನು ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಎಲ್ಲ ಸ್ಮರಿಸ್ಕೊಳ್ತಾ ಇದ್ದಾರೆ. ಗ್ಯಾಸ್ ಬೆಲೆಗೆ, ಪದಾರ್ಥಗಳ ಬೆಲೆಗೆ ಎಲ್ಲ ಕೂಡ. ಈಗೆಲ್ಲ ಸೌದಿ ಅಚ್ಚೇ ದಿನ ಹೊಂಟೋಯ್ತು ಅಂತ ಹೇಳ್ತಾ ಇದ್ದಾರೆ. 15 ಲಕ್ಷ ಕೊಡ್ತೀನಿ ಅಂದರೆ ಕೊಡಲಿಲ್ಲ. ನೀವಾರು ಮಾತು ಕೊಟ್ಟಂಗೆ ನೀವು ಕೊಡ್ತಾಯಿದ್ದೀರಿ. ಬಸ್ಗೆ ಫ್ರೀ ಕಳಿಸ್ತಾ ಇದ್ದೀರಿ, 2,000 ರೂಪಾಯಿ ಕೊಡ್ತಾಯಿದ್ದೀರಿ, ಮನೆಗೆ ಕರೆಂಟ್ ಬಿಲ್ಲು ನೀವೇ ಕಟ್ತಾಯಿದ್ದೀರಿ ಅಂತೆಲ್ಲ ನೆನೆಸ್ಕೊಳ್ತಾ ಇದ್ದಾರೆ. ಭಾಳ ಸಂತೋಷ ಆಯಿತು. ಸೊ ಒಳ್ಳೆ ನಮ್ಮ ಈಗ ಪೈಲ್ವಾನರು ಆಯಿತಾ. ಇನ್ನೇನಿದ್ರು ಇವ್ರು ಕುಸ್ತಿ ಏನಿದ್ರು BJP ಮೇಲೆ. ಸರ್, ಈಗ ಪೈಲ್ವಾನ್ರ ಮನವೊಲಿಸಿದ್ರು ಕೂಡ ಅವರು ಅಧಿಕೃತವಾಗಿ ಅಖಾಡದಲ್ಲೇ ಇದ್ದಾರೆ. ಇದು ಎಷ್ಟು ಸವಾಲಾಗುತ್ತೆ ಸರ್? ಅದೇನಿಲ್ಲ, ಅದೆಲ್ಲ ಲೆಕ್ಕಕ್ಕಿಲ್ಲ. ಅವ್ರ ಓಟು ಕಾಂಗ್ರೆಸ್ ಪಾರ್ಟಿಗೆ ಆಗ್ತಾರೆ.
ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಸಾದಿಕ್ ಪೈಲ್ವಾನ್ ಮನೆಗೆ ಮಾತ್ರ ಅಲ್ಲ, ಅಲ್ಪಸಂಖ್ಯಾತ ಮುಖಂಡರಾದ ದಾದು ಸೇಠ್, ಎಬಿ ಹಬೀಬ್ ಸಾಬ್, ಸೈಯದ್ ಸೈಫುಲ್ಲಾ ಮನೆಗೆ ಭೇಟಿ ನೀಡಿ ಅಲ್ಪಸಂಖ್ಯಾತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡಿದ್ರು. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ದಿನದಿಂದ ದಿನಕ್ಕೆ ಚುನಾವಣೆ ಕಣ ರಂಗೇರ್ತಾ ಇದೆ. ಹೇಗಿದೆ ಸರ್ ವಾತಾವರಣ? ಚೆನ್ನಾಗಿದೆ. ಈಗ ಪ್ರಾರಂಭ ಆಗಿದೆ. ಎಲ್ಲ ಸಮಾಜದವರು, ಎಲ್ಲ ನಾಯಕರುಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಮಾಡ್ತಾಯಿದ್ದೀವಿ. ಈಗ ರಂಗೇರ್ತಾ ಇದೆ. ಇನ್ನು DCM DK ಶಿವಕುಮಾರ್ ಅವರು ದಾವಣಗೆರೆ ದಕ್ಷಿಣಕ್ಕೆ ಬಂದಿರುವಂಥದ್ದು ಎಷ್ಟು ಬಲ ತಂದಂಗಾಯ್ತು ಸರ್? ನಮ್ಮ ಡೆಪ್ಟಿ CM ಅವರು ಯಾರು DK ಶಿವಕುಮಾರ್ ಅವರ ಜಾಸ್ತಿ ಜವಾಬ್ದಾರಿ, ಅವರ ಹುಮ್ಮಸ್ಸು, ಅವ್ರ ಹುರುಪು ನಮ್ಮ ಕಾರ್ಯಕರ್ತರಿಗೆಲ್ಲ ಹುರುಪು ತರುತ್ತೆ. ಆ ರೀತಿ ಅವ್ರ ಕೆಲಸವನ್ನು ಹಿಂದಿನೂ ಮಾಡಿದರು, ಈಗೂ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವರ ಒಂದು ಹುಮ್ಮಸ್ಸಿನಿಂದ ನಮ್ಮ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ರೀತಿಯಿಂದ ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕ್ಸೋಕ್ಕೆ ಅವ್ರದ್ದು ಸಾಕಷ್ಟು ಪ್ರಯತ್ನ ಇದೆ. ಸರ್, ಬಂಡಾಯದ ಬಿಸಿ ಇತ್ತು ಕಾಂಗ್ರೆಸ್ಗೆ, ಈಗ ಶಮನ ಆಗಿದೆಯಾ? 1-2% ಇದೆ. ಆಲ್ಮೋಸ್ಟ್ ಆಲ್ ಪೂರ್ತಿ ಶಮನ ಆಗಿದೆ. ನಮ್ಮ ಲೀಡರ್ಸ್ ಸಲೀಂ ಅಹಮದ್, ತನ್ವೀರ್ ಶೇಟ್, ಮುಸ್ಲಿಮ್ಸ್, ಸಾದಿಕ್ ಪೈಲ್ವಾನ್ರು ಎಲ್ಲರೂ ಒಂದು ಜಾಗ ಕೂಡಿದ ಮೇಲೆ ಶಮನ ಒಂದು 95 to 96% ಶಮನ ಆಗಿದೆ. 2-3% ಇನ್ನೂ ಒಂದು ಸ್ವಲ್ಪ ಸಿಟ್ಟಿದ್ದಾರೆ ಜನ. ಅವರು ಬರ್ತಾ ಎಲೆಕ್ಷನ್ ಹತ್ರ ಬಂದಂಗೆ ಆ ಕಮ್ಯುನಲ್ BJPಗೆ ಸೋಲಿಸ್ಬೇಕಂತ ಕಾಂಗ್ರೆಸ್ ಜೊತೆಗೆ ಎಲ್ಲರೂ ಬರ್ತಾರಂತ ಸಂಪೂರ್ಣ ವಿಶ್ವಾಸ ಇದೆ ಮೇಡಮ್. ಸರ್, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಬೇಸರ ಇಲ್ವಾ? ಇದೆ ಮೇಡಮ್. ನೆಕ್ಸ್ಟ್ ಮತ್ತೆ ಕೇಳ್ತೀವಿ ಟಿಕೆಟ್. ಈಗ ಹೈಕಮಾಂಡ್ ಡಿಸಿಷನ್ ಅದು. ಈಗ ನಮಗೆ ಯಾವಾಗಲೂ ಅನುಕಂಪದ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಸತ್ತವರ ಮನೆಗೆ, ತೀರ್ಕೊಂಡವರ ಮನೆಗೆ ಟಿಕೆಟ್ ಕೊಡ್ಕೊತ ಬಂದಿದ್ದಾರಲ್ಲ, ಅದೇ ರೂಢಿ ಮತ್ತು ಕಾಂಗ್ರೆಸ್ನಾಗೆ ಪರಂಪರೆ ಅದು ಖಾಯಂ ಮಾಡ್ಕೊಂಡಿದ್ದಾರೆ. ಈಗ ಅಲ್ಲೂ ಕೊಟ್ಟಿದ್ದಾರೆ, ಇಲ್ಲೂ ಕೊಟ್ಟಿದ್ದಾರೆ. ಅದು ಹೈಕಮಾಂಡ್ ಡಿಸಿಷನ್ನಿಗೆ ಎಲ್ಲರೂ ಬದ್ಧರಾಗಿದ್ದೀವಿ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಇರುವಂಥದ್ದು ಇನ್ನೂ ಕೂಡ ಬೇಸರ ಇದೆಯಾ? ಏನಿಲ್ಲ ಮೇಡಮ್, ಏನಿಲ್ಲ, ಅದು ಆ ಥರ ಏನಿಲ್ಲ. ಎಲ್ಲರೂ ಕೂಡ ಒಕ್ಕರಲಿನಿಂದ ಈಗ ವೋಟ್ ಹಾಕೋದಕ್ಕೆ ರೆಡಿ ಆಗಿದೆ. ರೆಡಿ ಇದ್ದೀನಿ. ಇನ್ನು ಮುನಿಸಿದೆ ಜಮೀರ್ ಅವ್ರಿಗೆ ಅನ್ಸುತ್ತಾ ಸರ್? 100% ಅವ್ರು ಬರ್ತಾರೆ. 100% ಕಾಂಗ್ರೆಸ್ ಗೆಲ್ಲೋದಿಲ್ಲ. ಸರ್, ಜಮೀರ್ ಅವರು ಬರದೇ ಇದ್ರೂ ಪರವಾಗಿಲ್ಲ, ನಾವು ಗೆಲ್ತೀವಿ ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ ಕಾರಣಕ್ಕಾಗಿಯೇ ಜಮೀರ್ ಬರ್ತಾ ಇಲ್ಲ ಅನ್ನುವಂಥ ವಾದ ಕೂಡ ಇದೆ. ಅವರು ರಾಜಕೀಯ ಮನುಷ್ಯರು. ಜಮೀರ್ ಅಹಮದ್ ಆಗಲೇ, ಮಲ್ಲಣ್ಣ ಅವರಾಗಲೇ, ಅವರಿಬ್ಬರು ನಾಳೆ ಒಂದಾಗ್ತಾರೆ. 100% ಅವ್ರು ಕ್ಯಾನ್ಸಿಗೆ ಬಂದೇ ಬರ್ತಾರೆ. CM ಹೇಳಿದ್ಮೇಲೆ ಅವ್ರು ಮಾತು ಒಪ್ಕೊಳ್ಳೇಬೇಕು. ಜಮೀರ್ ಅಹಮದ್ ಹೈಕಮಾಂಡಿಂದನೇ ಅವ್ರಿಗೆ ಆರ್ಡರ್ ಆಗಿತ್ತು, ಬರ್ತಾರೆ ಜಮೀರ್ ಅಹಮದ್. ಸರ್, DCM ಬಂದಿರುವಂಥದ್ದು ದಾವಣಗೆರೆಗೆ ಇವತ್ತು ಎಷ್ಟು ಲಾಭ ಆಗುತ್ತೆ ಕಾಂಗ್ರೆಸ್ಗೆ? ಇಲ್ಲ, ಇದು 100% ಲಾಭನೇ ಆಗೋದು. ಅವರು ಚಾಣಕ್ಯ, ಚುನಾವಣೆ ಚಾಣಕ್ಯ, ರಾಜಕೀಯದಲ್ಲಿ ಚಾಣಕ್ಯ. ಅವರು ಹೆಸರುವಾದಿ ಅಂತ ನಾಯಕ. ಅವರು ನಮ್ಮ DK ಶಿವಕುಮಾರ್ ಸಾಹೇಬರು ಬಂದಿರೋದಕ್ಕೆ ಇನ್ನೂ ಅಷ್ಟು ಹುಮ್ಮಸ್ ಬಂದುಬಿಟ್ಟಿದೆ. ಈಗ ಇನ್ನು 90 ಭಾಗ ಇನ್ನೂ ಹೆಚ್ಚಾಗಿಬಿಟ್ಟಿದೆ. ಈಗ ಇವಿಷ್ಟು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಮಾತು. ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಕೈ ಬಿಡಲ್ಲ, BJPಗಂತೂ ನಾವು ಯಾರೂ ಕೂಡ ವೋಟ್ ಹಾಕಲ್ಲ, ಇಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಅವರೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅಲ್ಪಸಂಖ್ಯಾತ ಮನೆ ಮಾತ್ರವಲ್ಲ, ಹಿಂದೂ ಮುಖಂಡರಾದ LM ಹನುಮಂತಪ್ಪ, ಗೋಣೆಪ್ಪ, ಮಾಲ್ತೇಶ್ ಪೈಲ್ವಾನ್, ವಿನಾಯಕ ಪೈಲ್ವಾನ್ ಮನೆಗೆ ಭೇಟಿ ನೀಡಿ ತಮ್ಮದೇ ರೀತಿಯಲ್ಲಿ ಚುನಾವಣಾ ತಾಳ ಉರುಳಿಸಿದ್ರು. ಈಗ DCM DK ಶಿವಕುಮಾರ್ ಅವರು ಸಚಿವ SS ಮಲ್ಲಿಕಾರ್ಜುನ್ ಅವರ ಮನೆಗೆ ಆಗಮಿಸಿದ್ದಾರೆ. ಸೊ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಮಲ್ಲಿಕಾರ್ಜುನ್ ಕಣದಲ್ಲಿದ್ದಾರೆ. ಅವರಿಗೆ ಟಿಕೆಟ್ ಕೊಡಿಸುವ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಕೂಡ ಯಶಸ್ವಿಯಾಗಿದ್ದರು. ಸೊ ಹಾಗಾಗಿ DCM DK ಶಿವಕುಮಾರ್ ಅವರು ಕೂಡ ಈಗ ಹೇಳ್ತಾ ಇದ್ರು, ನಾನು ಸಮರ್ಥ ಮಲ್ಲಿಕಾರ್ಜುನ್ ಅವರ ಮನೆಗೆ ಬಂದಿದ್ದೀನಿ, ನಮ್ಮ ಅಭ್ಯರ್ಥಿಗೆ ಆ ಮನೆಗೆ ಬಂದಿದ್ದೀನಿ, ಅವರನ್ನು ಗೆಲ್ಲಿಸೋದೇ ನನ್ನ ಗುರಿ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಬಾರಿ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಆದರೆ ಕಣದಲ್ಲಿ ಏನೆಲ್ಲ ನಡೆಯುತ್ತೆ, ಇನ್ನು DCM DK ಶಿವಕುಮಾರ್ ಅವರು ಯಾವ್ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಈ ಕಾರ್ಯಕ್ರಮದ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ. ಕಾರ್ಯಕ್ರಮ ಮುಂದುವರಿತಾ ಇದೆ. DCM DK ಶಿವಕುಮಾರ್ ಅವರು ಕೇವಲ ಭಾಷಣಗಳನ್ನು ಮಾಡುವಂಥದ್ದು ಮಾತ್ರ ಅಲ್ಲ, ಇಲ್ಲಿನ ಕಾರ್ಯಕರ್ತರ ಮನೆಗೆ ಹೋಗಿ ಅವರ ಬಂಡಾಯ ಏನಿತ್ತು ಅದನ್ನು ತಣಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಖುದ್ದು ಅವರೇ ನಮ್ಮ ಜೊತೆ ಇದ್ದಾರೆ. ಇನ್ನೇನು ಕೊನೆ ಹಂತಕ್ಕೆ ಅವರ ಪ್ರಚಾರ ಬರ್ತಾ ಇದೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಬೆಳಗ್ಗೆಯಿಂದ ಮೀಟಿಂಗ್ಗಳನ್ನು ಮಾಡಿದ್ರಿ, ಸರಣಿ ಮೀಟಿಂಗ್ಗಳಾಯಿತು, ಅದರ ಜೊತೆಗೆ ಈಗ ಕಾರ್ಯಕರ್ತರ ಮನೆಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಯಾರು ಬಂಡಾಯ ಇಲ್ಲ. ನಂಬರ್ 1
ಇವರೆಲ್ಲ ಪ್ರಮುಖ ನಾಯಕರುಗಳ ಮನೆಗಳಿದು. ಅವರೆಲ್ಲ ಈ ಭಾಗದ ಮತದಾರರ ಒಟ್ಟಿಗೆ ತೆಗೆದುಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ನೀವು ನೋಡು, ಎಲ್ಲ MLAಗಳು ಆಲೇ ಫೀಲ್ಡಲ್ಲಿದ್ದಾರೆ. ಈಗ ಇವರು ನಾರಾಯಣ್ ಅವರು ನಮ್ಮ ಪೌರ ಕಾರ್ಮಿಕರ ಅಧ್ಯಕ್ಷರವರು, ಅವರು ಮೇಯರ್ ಆಗಿದ್ದವರು, ಅವರು ಬಂದು ಇಲ್ಲಿ ಸಂಘಟನೆ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಎಲ್ಲ ಸಮಾಜದವರು ಕೂಡ ಒಟ್ಟಿಗೆ ಸೇರಿ, ವಿಶೇಷವಾಗಿ ಲೆಫ್ಟ್ ಸಮಾಜ ಇದು, ಅವರು ಕೂಡ ಒಗ್ಗಟ್ಟಾಗಿ ನಮಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಪೌರ ಕಾರ್ಮಿಕರಿಗೆ ನೀವೆಲ್ಲ ಒಳ್ಳೆ ರಾಜ್ಯದ ಉದ್ದಗಲೂ ಕೂಡ ನಮ್ಮನ್ನೆಲ್ಲ ಪರ್ಮನೆಂಟ್ ಮಾಡೋಕ್ಕೆಲ್ಲ ಸಹಾಯ ಮಾಡಿದ್ದೀರಿ. ನಿಮ್ಮ ಋಣ ತೀರಿಸ್ಬೇಕು. ಆಮೇಲೆ ನಮ್ಮ ರಿಸರ್ವೇಷನ್ ವಿಚಾರದಲ್ಲಿ, ನಮಗೆ ಒಳ ಮೀಸಲಾತಿ ವಿಚಾರದಲ್ಲಿ ನಿಮಗೆ ಮಾತು ಕೊಟ್ಟಂತೆ ನೀವು ನಡ್ಕೊಂಡಿದ್ದೀರಿ. ಹಂಗಂತೇಳಿ ಮಾಡಿದ್ವಿ. ಈಗ ಆಮೇಲೆ 30,000 ಜನಕ್ಕೆ ಇಲ್ಲಿ ನಾವು ಪರ್ಮನೆಂಟ್ ಮಾಡಿದ್ವಿ. ಅದೆಲ್ಲ ಸ್ಮರಿಸ್ಕೊಂಡು ನಿಮ್ಮ ಕ್ಯಾಮ್ರಾಗಳಲ್ಲಿ ನೋಡ್ತಾ ಇದ್ದೀರಿ, ಎಲ್ಲ ಜನನೇ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇದು ನಾವು ಯಾರಿಗೂ ಇವ್ರನ್ನ ಅಲ್ಲೇ ರಸ್ತೆಗೆ ಇಳಿರಿ ಅಂತ ಯಾರಿಗೂ ಹೇಳಿಲ್ಲ. ಅವರು ಎಲ್ಲ ರೋಡ್ಗೆಲ್ಲ ಇಳಿದು ಇವತ್ತು ಎಲ್ಲ ಪ್ರಚಾರಗಳನ್ನು ಮಾಡಿ ಜನ ಈಚೆಗೆ ಬರ್ತಾ ಇದ್ದಾರೆ. ಇದು ಭಾಳ ವಿಶೇಷವಾದಂಥ ಸಂದರ್ಭ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಇನ್ನು ಅವ್ರಿಗೆ ಭಾಳ ಎಷ್ಟು ಖುಷಿ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ. ಈಗ ಬೆಲೆ ಏರಿಕೆಗಳು ಆಗ್ತಾ ಇರೋದಕ್ಕೆ, ನಮ್ಮ ಗ್ಯಾರಂಟಿಗಳು ಕೊಡ್ತಾ ಇರೋದಕ್ಕೆ, ನಮ್ಮ ಗ್ಯಾರಂಟಿನೇ ನಾವು ಬದುಕಿಸ್ತಾ ಇದ್ದೀವಿ. ಅಚ್ಚೇ ದಿನ ಅಂತ ಹೇಳಿದ್ರು, 15 ಲಕ್ಷ ಕೊಡಲಿಲ್ಲ, ಅಚ್ಚೇ ದಿನ ಬರಲಿಲ್ಲ, ಕಚ್ಚಾ ದಿನ ಆಯಿತು ಅನ್ನೋದು ಅವ್ರ ಭಾವನೆ ಬಂದ್ಬಿಟ್ಟಿದೆ. ಸರ್, ನೀವು ದಾವಣಗೆರೆಗೆ ಬರೋಕ್ಕಿಂತ ಮುಂಚಿತವಾಗಿ ಇದ್ದಂತಹ ಭಾವನೆಗೂ ಈಗ ಇರುವಂತಹ ವಿಶ್ವಾಸಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸರ್? ನನಗೆ ಮೊದಲಿಂದನೂ ವಿಶ್ವಾಸ, ಆತ್ಮವಿಶ್ವಾಸ, ನನಗೂ ವಿಶ್ವಾಸ. ನನಗೆ ಗೊತ್ತಿದೆ ಇದು. ಏಕೆಂದರೆ ಕೋವಿಡ್ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದು ನಾನು ನೋಡಿದ್ನಲ್ಲ, ಶಿವಶಂಕರಪ್ಪನವರು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಒಂದು ಮಾದರಿಯಾದಂಥ ಒಂದು ಮಾನವೀಯತೆಯನ್ನು ತೋರಿಸಿದ್ರು. ಸೊ ಎಲ್ಲ ಅವ್ರು ಹೇಳ್ತಾರೆ ನೋಡಿ, ನಾವು ಮನೆಗೆ ಇದು ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಶಿವಶಂಕರಪ್ಪನವ್ರ ಮನೆಗೆ ಹೋಗ್ತೀವಿ, ಸಹಾಯ ಮಾಡ್ತಾರೆ. ಹಾಸ್ಪಿಟ್ಲಿಗೆ ಹೋದರೆ ಅವ್ರ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಸಹಾಯ ಮಾಡ್ತಾರೆ. ಬೇರೆ ಯಾವುದಾದ್ರು ಸೈಟ್ಗಳು, 15,000 ಸೈಟು ಮನೆಗಳಿಲ್ಲಿ ಕಟ್ಸ್ಕೊಟ್ಟಿದ್ದಾರೆ. ರೋಡ್ಗಳನ್ನೆಲ್ಲ ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ. ಬೆಂಗಳೂರು ನಗರ ಯಾವ ರೀತಿ ಇದೆ ಆ ರೀತಿ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಕಳೆದ 40-50 ವರ್ಷದಿಂದ ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ಬೆಂಗಳೂರು ರಾಜಕಾರಣನೇ ಬೇರೆ, ಇಲ್ಲಿ ರಾಜಕಾರಣನೇ ಬೇರೆ. ನಾವೆಲ್ಲ ಒಗ್ಗಟ್ಟಿಂದ, ನಮ್ಮಲ್ಲಿ ಇಂಟರ್ನಲ್ 1000 ಡಿಫ್ರೆನ್ಸ್ ಇರ್ಬೋದು, ನಾವೆಲ್ಲ ಒಂದೇ ಅನ್ನೋದನ್ನು ಇಡೀ ಜನ ಇವತ್ತು ತೋರಿಸ್ತಾ ಇದ್ದಾರೆ. ಬರೀ ಮೈನಾರಿಟೀಸ್ ಒಂದೇ ಮಾತಾಡ್ತಾ ಇಲ್ಲ ನಾನು, ಎಲ್ಲ ಬೇರೆ ವರ್ಗದ ಜನ, ಎಲ್ಲ ವರ್ಗದವರು ಕೂಡ ಅವ್ರು ಹೇಳ್ತಾರೆ ಪೌರ ಕಾರ್ಮಿಕರು 400 ಮನೆ ಕಟ್ಟಿದ್ದಾರೆ ಅಂತ. ಆ ರೀತಿ ಇವತ್ತು ಜನ ಋಣ ತೀರಿಸ್ಕೊಳ್ಳೋಕ್ಕೆ ನಮ್ಮ ಹಳ್ಳಿ ಜನ ಭಾಳ ಸಿದ್ಧತೆಯನ್ನು ಹೆಜ್ಜೆ ಆಗ್ತಾ ಇದ್ದಾರೆ. ಸರ್, ಯಾವುದೇ ಪಕ್ಷ ಅಧಿಕಾರದಲ್ಲಿ ಇದ್ರೂ ಕೂಡ 2.5 ವರ್ಷ 3 ವರ್ಷ ಆಗ್ತಾ ಇದೆ ಅಂದಾಗ ವಿರೋಧ ಅಲೆ ಶುರುವಾಗುತ್ತೆ. ಕಾಂಗ್ರೆಸ್ ವಿರುದ್ಧವಾಗ್ಲೂ ಕೂಡ ಸಾಕಷ್ಟು ಅಲೆಗಳು ಬಂದಿತ್ತು. ಗ್ಯಾರಂಟಿ ವಿರುದ್ಧವಾಗಿ ಮಾತನಾಡ್ತಾ ಇದ್ರು ಜನ, ಶಕ್ತಿ ಯೋಜನೆ ವಿರುದ್ಧವಾಗಿ ಮಾತನಾಡ್ತಾ ಇದ್ರು, ಯಾವುದೇ ಅಭಿವೃದ್ಧಿ ಇಲ್ಲ ಅಂತ ಹೇಳಿ ನಿಮ್ಮ ಶಾಸಕರೇ ಧ್ವನಿ ಎತ್ತಿದ್ರು. ಸೊ ಇದರೆಲ್ಲದರ ಮಧ್ಯೆ ಬೈ ಎಲೆಕ್ಷನ್ ಎಷ್ಟು ನಿಮಗೆ ವರದಾನ ಆಗುತ್ತೆ, ಅಥವಾ ಏನಾದರೂ ಈ ವಿರೋಧದ ಅಲೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ? ಈಗ ಗ್ಯಾಸ್ ಹೋಯಿತು, ಸೌದೆ ಬಂದಿದೆ. ಈಗ ಪೆಟ್ರೋಲ್, ಈಗ ನೋಡಿ ಎಲ್ಲ ಕರೆಂಟ್ ಸ್ಟವ್ ಬೇರೆ ಶುರು ಆಗಿಬಿಟ್ಟಿದ್ದಾರೆ. ಸೀಮೆಣ್ಣೆ ಹುಡುಕ್ತಾ ಇದ್ದಾರೆ. ಪೆಟ್ರೋಲ್ಗೆ ಡೀಸೆಲ್ಗಂತೂ ಕ್ಯೂಗಳು ನಿಂತ್ಕೋತಾ ಇದ್ದಾರೆ. ಗ್ಯಾಸು 2,000 ರೂಪಾಯಿ ಆಗೋಗಿದೆ. ಯಾರು ಕಾರಣ? ಇದೆಲ್ಲ ನಮ್ಮ BJP ಸರ್ಕಾರ, ಕೇಂದ್ರ ಸರ್ಕಾರದ ನೀತಿಗಳು ಇದಕ್ಕೆಲ್ಲ ಕಾರಣ. ಅದು ಜನ ಪಿಕ್ ಪಾಕೆಟ್ ಮಾಡ್ದಂಗಲ್ವೇ ಜನಕ್ಕೆ. ಎಲ್ಲ ಔಷಧಿ ಬೆಲೆ ಎಲ್ಲ ಇವತ್ತು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸೊ ಹಂಗೆ ಜನಕ್ಕೆಲ್ಲ ಇದು ಒಂದು ದೊಡ್ಡ ಎಫೆಕ್ಟ್ ಆಗಿದೆ. ಅದರಿಂದ ಇವತ್ತು ಇಡೀ ಜನ ಒಂದು ನಮ್ಮ ಗ್ಯಾರಂಟಿ ಬಗ್ಗೆ, ಸರ್ಕಾರದ ಆಡಳಿತ ಬಗ್ಗೆ ಅಪಾರವಾದಂಥ ನಂಬಿಕೆ ವಿಶ್ವಾಸ ಇಟ್ಕೊಂಡು ಬೆಂಬಲ ಕೊಡಬೇಕು ಅಂತೇಳಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇವತ್ತು ಸುಮಾರು 100 ಜನ BJP ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಸೇರಿಕೊಂಡ್ರು. ಇದು ಭಾಳ ಸಂತೋಷ ತಂದಂಥ ವಿಚಾರ. ಸೊ ಅದರಿಂದ BJP ಕಾರ್ಯಕರ್ತರು ಇನ್ಯಾರು ಸೇರ್ಕೋಬೇಕು ಅಂತ ಹೇಳ್ತೀರಿ, ಅವರೆಲ್ಲರೂ ಕೂಡ ನಾನು ಸೇರಿಸ್ಕೊಳ್ಬೇಕು ಅಂತೇಳಿ ನಮ್ಮ ಮುಖಂಡಗಳಿಗೆ ಹೇಳಿದ್ದೀನಿ. ನಾನು ಅವ್ರಿಗೆಲ್ಲ ಸ್ವಾಗತ ಮಾಡ್ತೀನಿ. ಸರ್, ಎಲ್ಲ ಪಕ್ಷದಲ್ಲೂ ಕೂಡ ಕುಟುಂಬ ರಾಜಕಾರಣ ಇರುತ್ತೆ. ಆದರೆ ಇಲ್ಲಿ ತಂದೆ, ಅದ್ರ ಜೊತೆಗೆ ಮೊಮ್ಮಗ ಎಲ್ಲರೂ ಕೂಡ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪ ಇದೆ. ಇದನ್ನು ಯಾವ ರೀತಿ ಓವರ್ಕಮ್ ಮಾಡ್ತೀರಾ ಸರ್? ಈಗ ಯಡಿಯೂರಪ್ಪನವ್ರ ಮನೇಲಿ ಏನಿತ್ತು, ಒಬ್ಬ ಮಗ MP, ತಂದೆ ಇದ್ದರು, ರಿಟೈರ್ ಆದ ತಕ್ಷಣ ತಿರ್ಗಾ ಮಗ ಎಲ್ಲ ಬರಲಿಲ್ವೇ? ದೇವೇಗೌಡರ ಮನೇಲಿ ಏನಿತ್ತು? ಈ ದೇಶದಲ್ಲಿ ಇದು ಅನಿವಾರ್ಯತೆ. ಎಲ್ಲ ರಾಜ್ಯದಲ್ಲೂ ಅಷ್ಟೇ, ಎಲ್ಲ ಪಕ್ಷಗಳಲ್ಲೂ ಅಷ್ಟೇ ಇದು ನಡ್ಕೊಂಡು ಬಂದಿದ್ದು. ಎಲ್ಲರೂ ಕೂಡ ಅವರು ಮೊದಲಿಂದ ಬೆಳೆಸ್ಕೊಂಡು ಬಂದು ಜನ ಸಾಕೊಂಡು ಬಂದಿದ್ದಾರೆ. ಅವರು ಈಗ ಜನನೇ ಎದ್ದು ನಿಂತ್ಕೊಬಿಟ್ರು, ಅವ್ರಿಗೆ ಎಲ್ಲ ವರ್ಗದವರು ಎದ್ದು ನಿಂತ್ಕೊಬಿಟ್ರು. ಸೊ ಅದಕ್ಕೆ ಇವತ್ತು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಸರ್, ಈಗ ಅಲ್ಪಸಂಖ್ಯಾತರು ಇಲ್ಲಿ 75,000ಕ್ಕೂ ಹೆಚ್ಚು ಮತಗಳಿವೆ. ಈಗ ಅಲ್ಪಸಂಖ್ಯಾತರ ಮನೆಗಳಿಗೂ ಕೂಡ ಇವತ್ತು ನೀವು ಭೇಟಿಯನ್ನು ನೀಡಿದ್ರಿ. ಆ ಬಂಡಾಯ ಶಮನ ಆಗಿದೆ, ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿದ್ದಾರೆ, ಅಥವಾ ಇದನ್ನೇ ಲಾಭವಾಗಿ ಮಾಡ್ಕೊಳ್ಳೋದಕ್ಕೆ BJP ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ರು? ಎಲ್ಲ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಬಿಟ್ಟು ನಿಲ್ಲಿಸಿದ್ದಾರೆ ಅಷ್ಟೇ.
ಅವರೆಲ್ಲ ಬಂದು ಪಾಪ ನಾವು ದುಡ್ಡು ಕಾಸು ಎಲ್ಲ ನಾವೆಲ್ಲ ಎದುರೋರಲ್ಲ, ಸುಮ್ಮನೆ ಇರಲಿ ಅಂತೇಳಿ ಕೊನೆಗೆ ನಮಗೆ ಅವರೆಲ್ಲ ಇದು ಫಾರಮ್ಗಳು ಅವು ಎಲ್ಲ ಕೊಡೋಕ್ಕೆಲ್ಲ ಸಿದ್ಧವಾಗಿದ್ದಾರೆ. ಯಾರೂ ಇಲ್ಲ. ಇಡೀ ಇದು ಅಲ್ಪಸಂಖ್ಯಾತ ಸಮುದಾಯ ಒಗ್ಗಟ್ಟಿನಿಂದ ಎಲೆಕ್ಷನ್ ಮಾಡ್ತಾಯಿದ್ದಾರೆ. ಸರ್, ಈಗ ಸಾದಿಕ್ ಪೈಲ್ವಾನ್ ಅವರ ಮನೆಗೆ ನೀವು ಭೇಟಿಯನ್ನು ನೀಡಿದ್ರಿ. ಆದರೆ ಸಾದಿಕ್ ಪೈಲ್ವಾನ್ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದೀನಿ ಅಂತ ಹೇಳಿದರೂ ಕೂಡ ಅವ್ರು ಇನ್ನೂ ಕೂಡ ಚುನಾವಣೆಯ ಕಣದಲ್ಲೇ ಇದ್ದಾರೆ. ಅವರು ವಾಪಸ್ ತಗೊಂಡಿಲ್ಲ. ಚುನಾವಣೆ ಕಣದಲ್ಲೇ ಇರುವಂಥದ್ದು ಎಲ್ಲಾದರೂ ಒಂದು ಕಡೆ ಎಫೆಕ್ಟ್ ಆಗುತ್ತಾ? ಯಾಕಂದರೆ ಸಾಕಷ್ಟು ಜನ ಅಲ್ಪಸಂಖ್ಯಾತರು ಏನಾದರೂ ನಮ್ಮ ಅಲ್ಪಸಂಖ್ಯಾತ ಅಂತ ಹೇಳಿ ಮತ ಹಾಕುವಂಥ ಸಾಧ್ಯತೆಗಳಿರುತ್ತಾ? ಯಾವ ಕಾರಣಕ್ಕೂ ಇಲ್ಲ. ಅವ್ರ ಓಟು ಸೇರಿಸಿ, ಅವ್ರ ಕುಟುಂಬದವ್ರ ಓಟು ಸೇರಿಸಿ ಇವತ್ತೆಲ್ಲರೂ ಕೂಡ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಅಣ್ಣಾರಿ ಅವರು ಶಿವಶಂಕರಪ್ಪನವ್ರ ಆತ್ಮ ಬಲಗೈ ಬಂಟ ಅವರು ಎಲ್ಲೂ ಎಫೆಕ್ಟ್ ಆಗಲ್ಲ. ಇನ್ನೂ ಜಾಸ್ತಿ ಶಕ್ತಿ ತುಂಬಿದ್ದಾರೆ. ಸರ್, ಒಳ ಮೀಸಲಾತಿ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ಸುತ್ತಾ ಸರ್? ಒಳ ಮೀಸಲಾತಿ ಕೊಟ್ಟಿರೋರು ನಾವೇ ತಾನೇ. 6-5 ಮಾಡಿದ್ದೀವಲ್ಲ, ಇನ್ನೇನಿದೆ? ಏನು ನಾವು ಮಾತು ಕೊಟ್ಟಿದ್ದೀವಿ, ಮಾತಂತೆ ನಡೆದಿದ್ದೀವಿ, ಮುಂದಕ್ಕೂ ನಡ್ಕೊಳ್ತೀವಿ. ನೋಡಿದ್ರಲ್ಲ, ಫಾಲೋ ದ ಲೀಡರ್ ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್ ಅವರು ಯಾರನ್ನೆಲ್ಲ ಭೇಟಿಯಾದರು, ಅದರ ಜೊತೆಗೆ ಅಸಮಾಧಾನಗೊಂಡಂತಹ ಮುಖಂಡರನ್ನ ಹೇಗೆ ಅವರು ಸಮಾಧಾನ ಪಡಿಸುವಂತಹ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ. ಆದರೆ ಇದೆಲ್ಲವೂ ಕೂಡ ಮತದಾನ ಮಾಡುವಂತಹ ಸಂದರ್ಭದಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದು ನೋಡಬೇಕು. ಇದೇ ರೀತಿಯಾದಂತಹ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.